ರಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಸೇರ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸರಿ. ಬಟ್ ನೀಟ್ ಹೋರಾಟ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಎಲ್ಲವೂ ಕೂಡ ಸರಿ. ನೀಟ್ ಹೋರಾಟದ ಆಶಯ ಈಗ ಏನಾಗ್ತಾ ಇದೆ, ಅಲ್ಲಿ ಆಗ್ತಾ ಇರೋದೇನು ಅನ್ನುವಂತಹ ಪ್ರಶ್ನೆ. ಸಂಪೂರ್ಣ ಅಡ್ಡದಾರಿಯನ್ನ ಹಿಡಿತಾ ನೀಟ್ ಫೈಟ್, ವಿದ್ಯಾರ್ಥಿಗಳ ಹಿತ ನಾಪತ್ತೆ, ಸ್ವಾರ್ಥ ಸಾಧನೆಯ ಮೇಲಾಟ ಜೋರಾಗಿದೆ. ಹಾಗಾದ್ರೆ ದಿಕ್ಕು ತಪ್ಪಿದ್ದು ಹೇಗೆ? ನೀಟ್ ಆಂದೋಲನ ಎಡವಿದ್ದಲ್ಲಿ ರಾಜಕತೆ ಆಯ್ತಾ ನೀಟ್ ಆಂದೋಲನ ಅನ್ನುವಂತಹ ಪ್ರಶ್ನೆ. ನೀಟ್ ಹೋರಾಟದ ಉದ್ದೇಶ ಏನು? ಸೋನಮ್ ವಾಂಗ್ಚುಕ್ ಅವರು ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ಯಾಕೆ? ನೀಟ್ ಅಕ್ರಮ ಮತ್ತೆ ನಡಿಬಾರ್ದು, ಮಕ್ಕಳ ಭವಿಷ್ಯದ ಜೊತೆಗೆ ಚೆಲ್ಲಾಟವಾಡಬಾರ್ದು, ಇದಕ್ಕೆ ಕಾರಣಕರ್ತರಾದವರು ರಾಜೀನಾಮೆಯನ್ನು ಕೊಡಬೇಕು ಅಂತ. ಬಟ್ ಪ್ರತಿಭಟನೆ ಹೇಗೆ ಸಾಗ್ತಾ ಇದೆ, ಅಲ್ಲಿ ಕೂಗುವಂತಹ ಘೋಷವಾಕ್ಯಗಳು ಏನನ್ನು ಸೂಚಿಸ್ತಾ ಇದೆ, ಹಳ್ಳ ಹಿಡಿದಿರೋದನ್ನು ತೋರಿಸ್ತಾ ಇರುವಂತಹದ್ದು ಇದೆಲ್ಲವೂ ಕೂಡ ಮೋದಿ ಅವರನ್ನ ಟೀಕಿಸುವ ಭರದಲ್ಲಿ ರಾಮಸೀತೆಯನ್ನು ಕೂಡ ಎಳೆದು ತರ್ತಾ ಇದ್ದಾರೆ. ರಾಮಸೀತೆಯನ್ನು ಉಲ್ಲೇಖಿಸಿ ಕುನಾಲ್ ಕಾಮ್ರಾ ವ್ಯಂಗ್ಯವಾಡಿದ್ದಾರೆ. ಧರ್ಮ ವಿರೋಧಿ, ದೇಶ ವಿರೋಧಿ ಭಾಷಣವನ್ನ ಪ್ರತಿಭಟನಾಕಾರರು ಮಾಡ್ತಾ ಇದ್ದಾರೆ. ಭಾರತ ಮಾತೆಯ ಬಗ್ಗೆಯೂ ಕೂಡ ಹೀಯಾಳಿಕೆ ಆಗ್ತಾ ಇದೆ, ಅವಹೇಳನ ಆಗ್ತಾ ಇದೆ. ಧರ್ಮದ್ರೋಹ, ದೇಶದ್ರೋಹ ಹೇಳಿಕೆಗಳಿಗೆ ಈ ಹೋರಾಟ ಸೀಮಿತವಾಗ್ತಾ ಇದೆಯಾ? ನೀಟ್ ಅಕ್ರಮದ ಹೋರಾಟದ ವಿಚಾರದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಯ ಹೆಸರಿನಲ್ಲಿ ಕೆಲವರು ತಮ್ಮ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ತಾ ಇರೋದಂತೂ ಸ್ಪಷ್ಟ. ಸೈದ್ಧಾಂತಿಕ ಸಂಘರ್ಷಕ್ಕೂ ಕೂಡ ಇದು ವೇದಿಕೆ ಆಗ್ತಾ ಇದೆ. ಆಗಬೇಕಾಗಿದ್ದೇನು, ಆಗ್ತಿರೋದೇನು? ನೀಟ್ ಹೋರಾಟಕ್ಕಿಳಿದಂತಹ ವಿದ್ಯಾರ್ಥಿಗಳಿಗೆ ಶಾಕ್ ಮೇಲೆ ಶಾಕ್. ಹೋರಾಟದ ದಿಕ್ಕು ತಪ್ಪಿದೆ ಅಂತೇಳಿ ಕೆಲ ವಿದ್ಯಾರ್ಥಿಗಳು ಬೇಸರ ಹೊರ ಹಾಕ್ತಿದ್ದಾರೆ. ಅಡ್ಡದಾರಿ ಹಿಡಿದಿರೋ ಬಗ್ಗೆ ವಿದ್ಯಾರ್ಥಿಗಳೇ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಹೋರಾಟದ ಉದ್ದೇಶವೇ ಬೇರೆ, ಅಲ್ಲಿ ಬಂದು ಭಾಷಣ ಮಾಡ್ತಾ ಇರುವಂತಹ ಭಾಷಣಕಾರರ ಭಾಷಣವೇ ಬೇರೆ. ಸೈದ್ಧಾಂತಿಕ ವಿಚಾರಗಳನ್ನು ಉಲ್ಲೇಖಿಸ್ತಿದ್ದಾರೆ.